ನಾಟಿ ಮೆಹಂದಿ ಗಿಡದ ಮಹತ್ವ. ಮೆಹಂದಿ ಗಿಡದಲ್ಲಿ ಮತ್ತು ಹತ್ತಿ ಮರದಲ್ಲಿ ತಾಯಿ ಮಹಾಲಕ್ಷ್ಮಿ ವಾಸಿಸುತ್ತಾರೆ. ಮನೆಯಲ್ಲಿ ಶುದ್ಧ ಜಾಗದಲ್ಲಿ ಮೆಹಂದಿ ಗಿಡ ಬೆಳೆಸಿದರೆ ಶತ್ರುಕಾಟ, ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗುತ್ತದೆ. ಎಲ್ಲ ತರಹ ದೃಷ್ಟಿ ದೋಷ ಇದ್ದರೂ ನಿವಾರಣೆ ಆಗುತ್ತದೆ. ಯಾರು ಪ್ರತಿದಿನ ಕೈಗೆ ಮೆಹಂದಿ ಹಚ್ಕೋತಾರೋ ಇವರಿಗೆ ಶುಕ್ರಗ್ರಹ ಆಕ್ಟಿವೇಟ್ ಇರೋದ್ರಿಂದ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪವಿದ್ದರೆ 6 ಶುಕ್ರವಾರ ಗಂಡ ಹೆಂಡತಿ ಒಟ್ಟಿಗೆ ಕೈಯಲ್ಲಿ ಮೆಹಂದಿ ಹಾಕಿಸಿಕೊಂಡರೆ ಕುಜದೋಷ ಪ್ರಭಾವ ಕಡಿಮೆ ಆಗುತ್ತದೆ. ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಹೆಣ್ಣು ಮಕ್ಕಳು ನಾಟಿ ಮೆಹಂದಿ ಹಾಕಿಸಿಕೊಂಡರೆ ಮಾಟ, ಮಂತ್ರ, ವಶೀಕರಣ, ಆತ್ಮಗಳ ಕರಿನೆರಳಿನ ಕಾಟ ಮತ್ತು ನಕಾರಾತ್ಮಕ ದೋಷಗಳು ಎಲ್ಲ ನಿವಾರಣೆ ಆಗುತ್ತದೆ. ಮೆಹಂದಿ ಗಿಡದ ಎಲೆಗಳನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ತಲೆ ತಿಮ್ಮಿನ ಕೆಳಗಡೆ ಇಟ್ಟುಕೊಂಡು ಮಲಗಿದರೆ ನಿದ್ದೆ, ಗುಂಗಲ್ಲಿ ಮಾತಾಡುವುದು, ತವರಿಸುವುದು ಕಡಿಮೆ ಆಗುತ್ತದೆ. ನಿದ್ದೆ ಚೆನ್ನಾಗಿ ಬರುತ್ತದೆ. ಹಳಿ ಎಲೆಯ ಜೊತೆಗೆ ಮೆಹಂದಿ ಎಲೆ ಒಟ್ಟಿಗೆ ತೋರಣ ಕಟ್ಟುವುದರಿಂದ ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷ ಆಗುತ್ತದೆ. ಮೆಹಂದಿ ಎಲೆಯ ಪೌಡರ್ನಿಂದ ಧೂಪ ಮನೆಯಲ್ಲಿ ಹಾಕಿದರೆ ಮನೆಯಲ್ಲಿ ಇರುವ ಸಮಸ್ತ ನಕಾರಾತ್ಮಕ ಶಕ್ತಿ ಕಡಿಮೆ ನಿವಾರಣೆ ಆಗುತ್ತದೆ. ಶುಕ್ರವಾರ ಹಣದ ಪೆಟ್ಟಿಗೆಯಲ್ಲಿ ಮೆಹಂದಿ ಎಲೆ ಇಟ್ಟರೆ ಧನ ಆಕರ್ಷಣೆ ಆಗುತ್ತದೆ. ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು.